ನಮಸ್ಕಾರ. ನಾನು ಸುಪ್ರೀತಾನಂತ ಸ್ವಾಮಿ. ಇದು ಮೈಸೂರು ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ, ರಿಂಗ್ ರೋಡ್ಗೆ ಹೊರಗಿರುವಂತಹ ಸಿದ್ಧಲಿಂಗೇಶ್ವರ ಬಡಾವಣೆ ಇದು. ಭಾಳಷ್ಟು ಜನ ಕೇಳ್ತಾರೆ ಸಿದ್ಧಲಿಂಗೇಶ್ವರ ಬಡಾವಣೆ ಯಾವ ಸಿದ್ಧಲಿಂಗೇಶ್ವರ ಅಂತ. ಯಾಕಂದರೆ 2 ಸಿದ್ಧಲಿಂಗೇಶ್ವರ ಬಡಾವಣೆ ಇದೆ. ಮೈಸೂರು ರಿಂಗ್ ರೋಡ್ JP ನಗರಕ್ಕೆ ಒಳಗಿರುವಂಥದ್ದು, ಹೊರಗಿರುವಂಥದ್ದು. ಇದು JP ನಗರ ರಿಂಗ್ ರೋಡ್ಗೆ ಹೊರಗಿರುವಂತಹ ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತದಲ್ಲಿ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್, ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು, ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್, ಫುಲ್ಲಿ ಫರ್ನಿಶ್ಡ್ ಮನೆ ಸೇಲ್ಗಿದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಎಂಟ್ರಿ. ನನ್ನ ಎಲ್ಲ ವಿಡಿಯೋಗಳಲ್ಲಿ 2 ವಿಚಾರನ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು, ರೋಡು ಕನೆಕ್ಟಿವಿಟಿ, ವಾಟರ್ ಸೋರ್ಸು. ನೋಡಿ, ಮೈಸೂರು ಮಧ್ಯಭಾಗದಿಂದ ಈ ಮನೆ ಇರೋದು ಅಬೌಟ್ 8.5 ಕಿಲೋಮೀಟ್ರ್ ಆಗುತ್ತೆ. ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ 8.5 ಕಿಲೋಮೀಟ್ರ್ ಇರುತ್ತೆ. JP ನಗರ ರಿಂಗ್ ರೋಡಿಂದ ಅಬೌಟ್ ಅರ್ಧ ಕಿಲೋಮೀಟ್ರು ಆಗಲ್ಲ, ಹಾರ್ಡ್ಲಿ ಅಬೌಟ್ 200 to 300 ಮೀಟರ್ಸ್. ಬಹಳ ಹಳೆಯ ಲೇಔಟು ಮತ್ತು ನೂರಾರು ಮನೆಗಳಿರುವಂತಹ ಲೇಔಟ್ ಇದು. ಇಟ್ ಇಸ್ ನಾಟ್ ಎ ನ್ಯೂ ಲೇಔಟ್. ಭಾಳ ಜನ ಕೇಳ್ತೀರಿ ಇದು ಹೊಸ ಲೇಔಟ, ಇವಾಗ ಫಾರ್ಮ್ ಆಗಿರೋದು ಅಂತಲ್ಲ, ಭಾಳ ಹಳೆಯ ಲೇಔಟ್ ಇದು. ವೆಸ್ಟ್ ಫೇಸಿಂಗು ಸೈಟ್ ಇದು. ದಿಸ್ ಇಸ್ ನಾರ್ತಿಂದ ನಾನಿವಾಗ ಎಂಟ್ರಿ ಆಗ್ತಾ ಇದ್ದೀನಿ. 30-40 ಸೈಟಲ್ಲಿ ಕಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು. ಬೇರೆ ಬೇರೆ ಮನೆ, ಅಂದರೆ ಗ್ರೌಂಡ್ ಫ್ಲೋರ್ನ ನೀವು ಇಟ್ಕೊಂಡು ಇನ್ನೊಂದು ಫ್ಲೋರ್ನ ರೆಂಟಿಗೆ ಕೊಡ್ಬೋದು, ಅಥವಾ ಎರಡನ್ನೂ ರೆಂಟಿಗೆ ಕೊಟ್ಟು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಬನ್ನಿ ಇವಾಗ ನಾನು ಒಳಗೆ ಕರ್ಕೊಂಡು ಹೋಗಿ ಮನೆ ಹೇಗಿದೆ, ಯಾವ ಥರ ಅಂದರೆ ಎಂಟೈರ್ ಈ ಮನೆ ನೀವು ನೋಡ್ತಾ ಇರುವಂತಹ ಡೋರ್ಸು, ಏನು ಈ ಡೋರ್ ಇದೆ, ಈ ಚೌಕಟ್ಟು, ಅಂದರೆ ಇದಕ್ಕೆ ಹಾಕಿರುವಂಥ ಫ್ರೇಮ್ ಏನಿದೆ ಇದೆಲ್ಲ ಫಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಟೀ ಕುಡ್ಡಲ್ಲಿ ಹಾಕಿದ್ದಾರೆ. ಎಂಟೈರ್ ಮನೆ ಗ್ರೌಂಡು ಫಸ್ಟು ಎರಡೂ ಸಹ ನಿಮಗೆ ಇದು ಮಾಡಿರುವಂಥದ್ದು ಗ್ರನೈಟ್ ಫ್ಲೋರಿಂಗು, ಕಾಲಮ್ ಕನ್ಸ್ಟ್ರಕ್ಷನ್ನು. ಫೋಟೋ ಫ್ರೇಮ್ ಇಟ್ಕೊಳ್ಳಿಕ್ಕೆ ಎಂಟ್ರಿಲೇ ಒಂದು ಯೂನಿಟು ವಿತ್ ಲೈಟಿಂಗನ್ನ ಕೊಟ್ಟಿದ್ದಾರೆ. ಬನ್ನಿ, ಎಂಟ್ರೆನ್ಸ್ ಆಗ್ತಿದ್ದಂಗೆ ದ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗು ಇದ್ರ ಮಾಡಿರುವಂತಹ ಸಿಂಪಲ್ ಆಗಿರುವಂತಹ ಫಾಲ್ ಸೀಲಿಂಗು ವಿತ್ ವುಡನ್ ರೂಫಿಂಗ್ ಟೈಲ್ ಸ್ಟ್ರಕ್ಚರ್ ಇರುವಂಥದ್ದು. ಅಂದರೆ ನಿಮ್ಗೆ ಇದು ನೋಡಿದಾಗ ವಿಲ್ ಫೀಲ್ ಇಟ್ ಇಸ್ ಅ ವುಡನ್ ಸ್ಟ್ರಕ್ಚರ್ ಥರ ಕಾಣುತ್ತೆ. ಮೇಲ್ಗಡೆ ಫಾಲ್ ಸೀಲಿಂಗು, ಲೈಟಿಂಗ್ಗಳು, ಕರ್ಟನ್ ರಾಡು, ವಿಂಡೋಗಳು, ಒಂದು ಡೋರ್, ಒಂದು ಫುಲ್ ವಾಲು. ಯು ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ಮೋರ್ ದೆನ್ 15 ಫೀಟ್. ಈ ವಾಲ್ನ ಇವರು ದೇ ಹ್ಯಾವ್ ಕನ್ವರ್ಟೆಡ್ ಆಸ್ ಅ TV ಕ್ಯಾಬಿನೆಟ್. ಕ್ಲೋಸ್ಡ್ ಪ್ಯಾನಲ್ಲು, ಓಪನ್ ಪ್ಯಾನಲ್. ನಿಮಗೆ ಓಪನ್ಗೆ ಮೇಲ್ಗಡೆ ನೀವು ಇದ್ರ ಮೇಲ್ಗಡೆ ನೋಡಿ, ಇದೇನು ಕಾಣಿಸ್ತಾ ಇದೆ, ಇದ್ರ ಮೇಲ್ಗಡೆ ಫೋಟೋ ಫ್ರೇಮ್ಗಳನ್ನ ಇಟ್ಕೊಬೋದು. ನಿಮ್ಮ ಗುರು ಹಿರಿಯರದು ಫೋಟೋಗಳನ್ನ ಇಟ್ಕೋಬಹುದು. ನೀವು ಗೆದ್ದಿರುವಂಥ ಟ್ರೋಫಿಗಳು, ಮೊಮೆಂಟೋಸು, ಅಥವಾ ನಿಮ್ಮ ಮದುವೆ ಆಗಿರುವಂಥ ಫೋಟೋ, ಅವೆಲ್ಲ ಇಟ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿದೆ. ಯಾಕಂದರೆ ಮೇಲ್ಗಡೆಯಿಂದ ಈ ಲೈಟ್ಗಳು ಅದ್ರ ಮೇಲೆ ಕ್ಲೀನಾಗಿ ಬೀಳುತ್ತೆ, ಭಾಳ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ CCTV ಕ್ಯಾಮ್ರಾಗೆ ಈಗಾಗಲೇ ಅವರು ವೈರಿಂಗ್ನ ಕೊಟ್ಟಿದ್ದಾರೆ. ನೀವು ತಿರ್ಗಾ ಬಂದು ವೈರಿಂಗ್ ಮಾಡಬೇಕಿಲ್ಲ. ಬರೀ ಇದಕ್ಕೆ ಬೇಕಾಗಿರೋಂಥ ಎಕ್ವಿಪ್ಮೆಂಟು, ಡಿಜಿಟಲ್ ವಿಡಿಯೋ ರೆಕಾರ್ಡ್ರು, ಕ್ಯಾಮ್ರಾಗಳನ್ನ ಹಾಕ್ಕೊಂಡ್ರೆ ಆಯಿತು. ಕಿಟಕಿಗಳನ್ನ ತೋರಿಸ್ಬಿಡ್ತಾರೆ ನೋಡಿ ಕ್ಲೀನಾಗಿ. ಕರ್ಟನ್ ರಾಡ್ಸು ಹಾಕಿದ್ದಾರೆ. ನಾನು ಎಂಟರ್ ಆಗಿದ್ದು ನಿಮ್ಗೆ ಹೇಳಿದೆ, ಐ ಎಂಟರ್ಡ್ ಫ್ರಮ್ ಈಸ್ಟ್ ಅಂತ. ನೋಡಿ, ಇದು ಅಷ್ಟೇ ಪೂಜಾ ರೂಮು, ಗಣಪತಿ ವಿಗ್ರಹ ಇದೆ. ಇದು ಎಂಟೈರ್ ಏನು ಕಾರ್ವಿಂಗ್ ಮಾಡಿದ್ದಾರೆ, ದಿಸ್ ಬ್ಯೂಟಿಫುಲ್ ಕಾರ್ವಿಂಗ್ ಈಸ್ ಡನ್ ಆನ್ ಅ ಟೀಕ್ ಪ್ಯಾನಲ್ ಮೇಲೆ ಕಾರ್ವಿಂಗ್ ಮಾಡ್ರೆ. ಎಂಟೈರ್ ಈ ಪೋರ್ಷನ್ನು ಇನ್ಕ್ಲೂಡಿಂಗ್ ದೀಸ್ ಡೋರ್ಸು ಎಲ್ಲ ಟೀಕ್ದಿದ್ದು. ಇಬ್ಬರು ಒಳಗೆ ಕೂತು ಪೂಜೆ ಮಾಡೋದಕ್ಕೆ ಪೀಠ ಏನು ಕೊಡಬೇಕು ದೇವ್ರನ್ನ ಇಟ್ಕೊಳ್ಳಿಕ್ಕೆ ಅದು ಸಹ ಇದೆ. ಕೆಳಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಈಗ ನಾನು ಮನೇನ 2 ಭಾಗವಾಗಿ ವಿಂಗಡಿಸ್ತೀನಿ. ನಾನು ಇವಾಗ ಹಾಲ್ ತೋರಿಸ್ದೆ. ಈ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಒಂದು ರೂಮು ವಿತ್ ಒಂದು ಕಾಮನ್ ವಾಶ್ರೂಮು, 2 ಕಾಮನ್, ಒಂದು ಬಾತ್ರೂಮ್, ಒಂದು ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಇವರು ಈ ಗೋಡೆಗೆ ಇಲ್ಲೇ ಡೈನಿಂಗ್ ಏರಿಯಾದಿಂದ ಕಟ್ಲರಿ, ಅಂದರೆ ನೀವು ಲೋಟಗಳು, ಗ್ಲಾಸ್ದು ಪ್ಲೇಟ್ಗಳು ಇಟ್ಕೊಳ್ಳಿಕ್ಕೆ ಇದನ್ನು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ವಾಸ್ತು ಅನುಗುಣವಾಗಿ ನೋಡಿ. ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ ಇದ್ರ ಹಿಂದ್ಗಡೆ ಹೋಗಿ ತೋರಿಸ್ತೀನಿ. ಇದು ಬಾತ್ರೂಮ್ ಇದೆ. ಇದಕ್ಕೆ ದೇವ್ರ ಮನೆ ಮತ್ತು ಬಾತ್ರೂಮು ಟಚ್ ಆಗಬಾರ್ದು ಅಂತ ಇದು ದೇವ್ರ ಮನೆ, ಇದು ಬಾತ್ರೂಮು. ಇದೆರಡಕ್ಕೂ ಟಚ್ ಇಲ್ಲ. ಮೇಲ್ಗಡೆ ತನಕನೂ ಇದನ್ನು ಗ್ಯಾಪ್ ಕೊಟ್ಟಿದ್ದಾರೆ. ಇದನ್ನು ಯೂಶ್ವಲಿ ವಾಸ್ತು ಅನುಗುಣ ಕೊಡಬೇಕು ಅಂತ ಅದಕ್ಕಾಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಡೈನಿಂಗ್ ಏರಿಯಾ, 4ರಿಂದ 6 ಸೀಟ್ರು. ಸೊ ನೀವು ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಗೋಯಿಂಗ್ ಥ್ರೂ ದಿಸ್ ಸ್ಪೇಸ್ ಯು ವಿಲ್ ಗೋ ಟು ದಿ ಕಿಚನ್ ಏರಿಯಾ. ವಾಸ್ತವವಾಗಿ ವೆಸ್ಟ್ ಫೇಸಿಂಗಲ್ಲಿ ಎಲ್ಲಿ ಅಗ್ನಿ ಮೂಲೆ ಇಡಬೇಕು ಅಲ್ಲೇ ಇಟ್ಟಿದ್ದಾರೆ. ದಿಸ್ ಇಸ್ ದಿ ಕಿಚನ್ ಏರಿಯಾ. ನಿಮಗೆ ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ, ಸಿಂಕ್ಗಳನ್ನ ಕೊಟ್ಟಿದ್ದಾರೆ, ವಾಟರ್ ಪ್ಯೂರಿಫೈಯರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಗ್ರನೈಟ್ ಟಾಪ್ ಹಾಕಿದ್ದಾರೆ. ಮಾಡ್ಯುಲರ್ ಟೈಪು ಕಿಚನ್ ಏರಿಯಾ ಇದೆ. ನೀವು ಇವಾಗ ಹೇಗೆ ಕೆಳಗೆ ನೋಡ್ತಾ ಇದ್ರೋ
ಅದೇ ತರಹ ಮೇಲೇನೂ ಇರುವಂತಹ ಮನೆ ಇದು. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಯುಲ್ ಹ್ಯಾಂಡ್ ವಾಶು, ಅದಕ್ಕೆ ಮಿರರ್ ಪಕ್ಕದಲ್ಲಿ ಟವಲ್ ರಾಡು, ಅದಕ್ಕೂ ಸಹ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ನಾವು ಐ ಆಮ್ ಮೂವಿಂಗ್ ಟುವರ್ಡ್ಸ್, ಇಲ್ಲೂ ನೋಡಿ, ಇದನ್ನು ನೋಡಿ, ಇದರದ್ದು ಪ್ಯಾನಲಿಂಗ್, ವುಡನ್ ಪ್ಯಾನಲಿಂಗ್ ಮಾಡಿದ್ದಾರೆ, ನೋಡ್ಬೋದು. ಇದು ವುಡನ್ ಎಂಟೈರ್, ಇದು ಮೇಲ್ಗಡೆ ಅದಕ್ಕೂ ಲೈಟ್ ಇದೆ. ದಿಸ್ ಇಸ್ ದಿ ಎಂಟ್ರಿ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಇದೆಲ್ಲ ಪ್ಯಾನಲಿಂಗ್ ಮಾಡಿದ್ದಾರೆ. ಭಾಳ ಜನ ಕೇಳ್ತಾರೆ ಏನಕ್ಕೆ ರೇಟು ಮೈಸೂರಲ್ಲಿ ಜಾಸ್ತಿ ಅಂತ. ವರ್ಕ್ಮೆನ್ಶಿಪ್ಪು ಹಾಗೇ ಇರುತ್ತೆ. ಯು ಶುಡ್ ನಾಟ್ ಕನ್ಸಿಡರ್ ಓನ್ಲಿ ಮನೆ ಅಂತಂದರೆ ಒಂದು 4 ಗೋಡೆಗಳು ಅಥವಾ ರೂಮು ಅಲ್ಲ, ಇದೆಲ್ಲ ವಿಚ್ ವಿಲ್ ಕೌಂಟ್ ಇನ್ ಟರ್ಮ್ಸ್ ಆಫ್ ವೆನ್ ಯು ಆರ್ ಬಿಲ್ಡಿಂಗ್ ಎ ಹೌಸ್. ಇದೆಲ್ಲ ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ಲು ಎಲ್ಲ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿರ್ತಾರೆ. ಡ್ಯೂರೇಬಿಲಿಟಿ ಚೆನ್ನಾಗಿರಲಿ, ಆಸ್ಥೆಟಿಕ್ ವೇ ನೋಡೋಕ್ಕೂ ಚೆನ್ನಾಗಿರಲಿ ಅಂತ. ಅದಕ್ಕೋಸ್ಕರ ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1 ವಿಚ್ ಡು ನಾಟ್ ಹ್ಯಾಸ್ ಅ ಬಾತ್ರೂಮ್. ನೋಡಿ, ಈ ರೂಮ್ಗೆ ಬಾತ್ರೂಮ್ ಇಲ್ಲ, ಬಟ್ ಆದರೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ಕರ್ಟನ್ ರಾಡ್ ಹಾಕಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, AC ಪಾಯಿಂಟ್ ಆಗಿದೆ, ಸಂಪೂರ್ಣವಾಗಿರೋಂಥ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಕೊಟ್ಟಿದ್ದಾರೆ, ಸಜ್ಜಾ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಓಪನ್ ಸ್ಟೋರೇಜ್ ಸ್ಪೇಸು, ಕ್ಲೋಸ್ ಸ್ಟೋರೇಜ್ ಸ್ಪೇಸು ಎಲ್ಲ ಕೊಟ್ಟಿದ್ದಾರೆ. ಅದಾದ ನಂತರ ಮೂವಿಂಗ್ ಟುವರ್ಡ್ಸ್ ದಿ ಮನೆಯ ಬ್ಯಾಕ್ ಯಾರ್ಡ್ ಅಥವಾ ಹಿತ್ತಲು, ರೈಟ್ ಸೈಡಲ್ಲಿ ಒಂದು ವಾಶ್ರೂಮ್ ಇದೆ. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಇದು ಅಂದರೆ ಜನರಲ್ ಬಾತ್ರೂಮ್ ಅಂತ ಏನು ಹೇಳ್ತೀವಿ. ಈ ಜನರಲ್ ಬಾತ್ರೂಮ್ಗೆ ಏನೇನು ಮಾಡಿದ್ದಾರೆ, ಶವರ್ ಕೊಟ್ಟಿದ್ದಾರೆ, ವಾಟರ್ ಫಿಕ್ಸ್ಚರ್ಸು ಅಂದರೆ ಹೀಟ್ ಬಿಸಿನೀರಿಗೆ ನಾವು ಮಾಡಿಕೊಡ್ಬೇಕು, ಗೀಸರ್ ಹಾಕಿ ಅದನ್ನು ಮಾಡಿದ್ದಾರೆ. ಸೋಲಾರ್ ಪಾಯಿಂಟಿಂದ ಕೆಳಗೆ ಬಿಸಿನೀರು ಬರೋದಕ್ಕೆ ಟ್ಯಾಪ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ. ಈಗ ಮನೆಯ ಬ್ಯಾಕ್ ಸೈಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿನೂ ಅಷ್ಟೇ ಒಂದು ಇಂಡಿಯನ್ ಸ್ಟೈಲು, ನೋಡಿ, ಒಂದು ಇಂಡಿಯನ್ ಸ್ಟೈಲು ಬಾತ್ರೂಮ್ನ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಸಂಪ್ ಏರಿಯಾ, ವಾಷಿಂಗ್ ಏರಿಯಾ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಪಾಯಿಂಟ್ ಬೇಕು, ಇನ್ಲೆಟ್ಟು ಔಟ್ಲೆಟ್ ನೀರು ಬೇಕು. ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟು, ಅಲ್ಲಿ ನೀವು ಕೆಳಗೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮಳೆ ನೀರು ಇಲ್ಲಿ ಬೀಳಲ್ಲ, ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೋಬೋದು. ನಿಮ್ಮ ಮನೆಗೆ ಇವಾಗ ನೀವು ಮನೇಲಿ ಇರ್ತೀರಿ, ಕೆಲಸಕ್ಕೆ ಹೋಗ್ತೀರಾ, ಇಲ್ಲಿ ಪಾತ್ರೆ ಇಟ್ಟು ಹೋಗ್ತೀರಾ, ಅವ್ರು ಅದೇ ಆ ಕಡೆ ಎಂಟ್ರಿಯಿಂದ ಇಲ್ಲಿಗೆ ಬಂದು ದಿನನಿತ್ಯದ ಮನೆ ಕೆಲಸನ ಮಾಡಿಕೊಟ್ಟು ಹೋಗ್ತಾರೆ. ಸುಮಾರು 10,000 ಲೀಟರ್ ಸಂಪ್ ಮೇಲಿದೆ ಕೆಪಾಸಿಟಿ, 10,000 ಲೀಟರ್ ಸಂಪ್ ಇದೆ. ಬನ್ನಿ, ಈಗ ನಾನು ಪಾರ್ಟ್ B ಆಫ್ ದ ಹೌಸಿಗೆ ಕರ್ಕೊಂಡು ಹೋಗ್ತೀನಿ. ಎಂಟ್ರಿ ನೋಡಿದ್ರಿ, ಹಾಲ್ ನೋಡಿದ್ರಿ, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಪೂಜಾ ರೂಮು. ಅದಾದ ನಂತರ ಎಂಟ್ರೆನ್ಸಲ್ಲೇ ಇರುವಂತಹ ರೂಮ್ ನಂಬರ್ 2 ವಿಚ್ ಇಸ್ ದ ಬಿಗ್ಗೆಸ್ಟ್ ರೂಮ್ ವಿತ್ ಎ ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಅಷ್ಟೇ, ನೀವು ಎಲ್ಲೇ ಸಹ ಈ ಮನೇಲಿ ಡೋರ್ಗಳು, ವಿಂಡೋಸು, ಫ್ರೇಮು, ಇಂಟರ್ನಲ್ ಡೋರ್ಸು, ಅಂದರೆ ನಮ್ಮ ಮನೆ ಒಳಗೆ ಹೋದ ತಕ್ಷಣ ಇಂಟರ್ನಲ್ ಡೋರ್ ಬೇರೆ ಹಾಕಿದ್ದೀರಾ ಇಲ್ಲ, ನೋಡಿ, ಇದನ್ನೊಂದು ಸರಿ ತೋರಿಸ್ಬಿಡ್ತಾರೆ. ಭಾಳ ಚೆನ್ನಾಗಿ ಟೀಕ್ ಡೋರು, ಪಾಲಿಶ್ ಆಗಿರುವಂತಹ ಟೀಕ್ ಡೋರ್ಗೆ ಎಲ್ಲ ಪಕ್ಕದಲ್ಲೇ ನಾನು ಎಂಟ್ರಿ ಆಗಿದ್ದೀನಿ. ಪಕ್ಕದಲ್ಲಿ ಫುಲ್ ಸೈಜು ವಾರ್ಡ್ರೋಪ್ ಇದೆ. ವಾರ್ಡ್ರೋಪ್ ಮೇಲ್ಗಡೆ ನಿಮಗೆ ಸ್ಟೋರೇಜ್ ಸ್ಪೇಸು, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಇವಾಗ ವಿಡಿಯೋ ಮಧ್ಯದಲ್ಲಿ ತೋರಿಸ್ದೆ ನೋಡಿ, ಇದು ದೇವರ ಕೋಣೆ, ಇದು ಬಾತ್ರೂಮು, ಇದು ಎರಡಕ್ಕೂ ಗೋಡೆ ಟಚ್ ಆಗಬಾರ್ದು, ಅದಕ್ಕೆ ಮಧ್ಯದಲ್ಲಿ ಜಾಗ ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಸಹ ಸಜ್ಜಾಗಿ ಕೊಟ್ಟಿದ್ದಾರೆ. ಇದು ಅಷ್ಟು ಸ್ಪೇಷಿಯಸ್ ಆಗಿದೆ. ಆಗಲೇ ನಿಮಗೊಂದು ಬಾತ್ರೂಮ್ ತೋರಿಸ್ದೆ, ಅಲ್ಲಿ ವಾಟರ್ ಫಿಕ್ಸ್ಚರ್ಸು ಕಾಣಿಸ್ತಾ ಇರ್ಬೋದು, ಯಾಕಂದರೆ ಸ್ವಲ್ಪ ಡಾರ್ಕ್ನೆಸ್ ಇತ್ತು, ಯಾಕಂದರೆ ಲೈಟ್ ಇರಲಿಲ್ಲ, ಅಲ್ಲಿ ಲೈಟ್ ಹಾಕಿರಲಿಲ್ಲ. ನೋಡಿ, ಇದರಲ್ಲಿ ನೋಡಿ ವಾಟರ್ ಶವರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಅದಕ್ಕೆ ಏನು ಬಿಸಿನೀರಿಗೆ ಏನೇನು ವ್ಯವಸ್ಥೆಗಳು ಬೇಕೋ ಅದೆಲ್ಲ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಕಮೋಡ್ ಇದೆ. ಇಲ್ಲೂ ಅಲ್ಲಿ ನೋಡ್ಬೋದು ನೀವು, ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ನೀವು ಕಾಟ್ ಎಲ್ಲಿ ಹಾಕ್ಕೋಬೇಕು ಅನ್ನೋದನ್ನು ನೀವು ಕ್ಲಿಯರಾಗಿ ಇಲ್ಲೇ ಮಾಡ್ಕೋಬೋದು. ಹಾಕ್ಕೊಂಡ್ರೂ ಸಹ ನಿಮಗೆ ಓಡಾಡಲಿಕ್ಕೆ ತೊಂದರೆ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದು ಏನು, ವೈ ಇಸ್ ದಿಸ್ ಬೀನ್ ಡನ್, ಭಾಳ ಜನ ಕೇಳ್ತಾರೆ ಇದನ್ನು ಏನಿದು, ಅಲ್ಲೆಲ್ಲ ಮನೇಲಿ ಏನೋ ಕಲರ್ ಕಾಣಿಸುತ್ತೆ ಏನು ಅಂತ. ನೋಡಿ, ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ, ನಿಮ್ಮ ಗುರು ಹಿರಿಯರ ಫೋಟೋಗಳನ್ನ ಇಟ್ಕೋಬೇಕು, ಗೋಡೆನ ತೂತ ಮಾಡಿ ಹಾಕೋಕ್ಕಾಗಲ್ಲ, ಚೆನ್ನಾಗಿ ಕಾಣಲ್ಲ ಅಂತಾರೆ ಅಂತ ಇದನ್ನು ನೀಟಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಮಾಡೋದು. ಅದಕ್ಕೆ ಲೈಟ್ಗೆಲ್ಲ ಕೊಟ್ಟಿರ್ತಾರೆ. ಕ್ಲಾಕ್ ಇಟ್ಕೋಬೇಕು, ಕ್ಲಾಕ್ ಇಟ್ಕೊಂಡ್ರು ಕಾಣಿಸ್ಬೇಕು ಅನ್ನೋದಕ್ಕೆ ಮಾಡಿರ್ತಾರೆ. ಈ ವಿಂಡೋಗಳು ಅಷ್ಟೇ, ಇವೆಲ್ಲ ಟೀಕ್ದು. ಇದಕ್ಕೆ ಹಾಕಿರೋ ಕರ್ಟನ್ ರಾಡ್ಗಳು ಹಾಕಿಬಿಟ್ಟಿದ್ದಾರೆ. ನೀವು ತಿರ್ಗಾ ಬಂದು ಏನೂ ಮಾಡ್ಕೊಳ್ಳೋಂಥ ಪ್ರಮೇಯ ಇಲ್ಲ. ಈವನ್ AC ಪಾಯಿಂಟ್ ಕೊಟ್ಟಿದ್ದಾರೆ, AC ನೀವು ಹಾಕ್ಕೋಬೇಕು. AC ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸಲ್ಲಿ. ನೋಡಿ, ಈಗ ನೀವು ಎಂಟೈರ್ ಮನೆ ತೋರಿಸಿದ್ದೀನಿ, ಪಾರ್ಕಿಂಗ್ ಏರಿಯಾ ತೋರಿಸಿದ್ದೀನಿ, ಹಾಲು, ಕಿಚನು, ಡೈನಿಂಗ್ ಏರಿಯಾ, ಪೂಜಾ ರೂಮು. ಈ ಮನೆ ಹೇಗಿದೆ ನಾನು ಇವಾಗ ತೋರಿಸಿದ್ನಲ್ಲ, ಇದೇ ಥರ ಮನೆ ಮೇಲ್ಗಡೆನೂ ಸಹ ಇರೋದು. ಪೂಜಾ ರೂಮ್ ಇರ್ಬೋದು ಅಥವಾ TV ಕ್ಯಾಬಿನೆಟ್ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ದ ಸೇಮ್ ಸೈಜ್. ಸ್ವಲ್ಪ ಗ್ರೌಂಡ್ ಫ್ಲೋರ್ಗಿಂತ ಮೇಲಿರುವಂತಹ ಮನೆ ಯೂಶಲಿ ಒಂದು ಅರ್ಧ ಚದರ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದ ಪಾರ್ಕಿಂಗ್ ಏರಿಯಲ್ಲಿ ಕನ್ಸ್ಟೈನ್ ಇಲ್ಲದೆ ಇರೋದು ಸ್ವಲ್ಪ ದೊಡ್ಡದಿರುತ್ತೆ. ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರು 2 ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಇದೆ, 2 ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿದೆ. ಫುಲ್ಲಿ ಫರ್ನಿಶ್ಡ್ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡಿ, ಸರ್ ಇದ್ರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು ಏನು ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ.
ಇದರ ಸೆಲ್ಲಿಂಗ್ ರೇಟ್ ಏನು ಅಂತ. ನಾನು ಈ ಮನೆ ಕಟ್ಟಿರುವಂತಹ ಏನು ಮೆಟೀರಿಯಲ್ಗಳಿದೆ, ಇಲ್ಲಿ ಏನು ಕಾಲಮ್ಗಳು ಹಾಕಿದ್ದಾರೆ, ಪಿಲ್ಲರ್ ಹಾಕಿದ್ದಾರೆ, ಇದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಡ್ಯೂ ಟು ದ ಟೈಮ್ ಕನ್ಸ್ಟೆಂಟ್. ನೀವು ಫೋನ್ ಮಾಡಿ ಇದ್ರ ಸ್ಟ್ರಕ್ಚರ್ ಬಗ್ಗೆ ನನಗೆ ಬೇಕು, ಹೇಗಿದೆ ಪ್ಲ್ಯಾನಿಂಗ್ ಬೇಕು ಅಂದರೆ ಐ ಕ್ಯಾನ್ ಬ್ರೀಫ್ ಯು ಅಬೌಟ್ ಇಟ್. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.